ನಾವಿವತ್ತು ಬಂದಿರುವಂಥದ್ದು ಮಹಾರಾಷ್ಟ್ರದ ಉಸ್ಮಾನಾಬಾದ್ ಜಿಲ್ಲೆಯ ಪವಿತ್ರ ತಾಣ ತುಳಜಾಪುರ. ಇಲ್ಲಿ ನೆಲೆಸಿರುವಂಥದ್ದು ಶ್ರೀ ತುಳಜಾಪುರ ಭವಾನಿ ತಾಯಿ. ಈ ದೇವಾಲಯ ಕೇವಲ ಒಂದು ಧಾರ್ಮಿಕ ತಾಣವಲ್ಲದೆ ಇಲ್ಲಿ ಸಾವಿರಾರು ವರ್ಷಗಳ ಇತಿಹಾಸ ಹೊಂದಿರುವಂತಹ ಪೀಠ ಉಂಟು. ಇಂದಿನ ವಿಡಿಯೋದಲ್ಲಿ ನಾವು ತಾಯಿಯ ಪೌರಾಣಿಕ ಕಥೆ ಹಾಗೂ ದೇವಾಲಯದ ವಾಸ್ತುಶಿಲ್ಪ ಹಾಗೂ ಭಕ್ತರ ಪಾದಯಾತ್ರೆಯ ಭಕ್ತಿ ಅನುಭವವನ್ನು ನೋಡ್ಕೊಂಬರೋಣ. आई भवानी तुझ्या कृपेने तारसी भक्ताला, आई भवानी तुझ्या कृपेने तारसी भक्ताला, अगाध महिमा तुझी माऊली वारी संकटाला, अगाध महिमा तुझी माऊली वारी संकटाला, आई कृपा करी माझ्यावरी. ಸೊ ಇವಾಗ ಟೈಮ್ ನೈಟ್ 3:30. ಸೊ ಇವಾಗ ನಾವು ತಾಯಿ ದರ್ಶನ ಪಡ್ಕೊಳ್ಳೋಕ್ಕೆ ಅಂತ ಹೋಗ್ತಾ ಇದ್ದೀವಿ. ಸೊ ಇಲ್ಲಿ ನಿಮ್ಮ ಮುಂದ್ಗಡೆ ನೋಡ್ಬೋದು ಯಾವ ರೀತಿಯ ಬ್ಯಾರಿಕೇಡ್ನ ಪ್ರಿಪೇರ್ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು. ಸೊ ಈ ಟೈಮ್ ಸ್ವಲ್ಪ ಜನ ಕಡಿಮೆ ಇದ್ದಾರೆ. ಸೊ ಮಾರ್ನಿಂಗ್ ಟೈಮಲ್ಲಿ ಏನಾದರೂ ಬಂದರೆ ಜನ ಜಾಸ್ತಿ ಆಗ್ತಾರೆ ಅಂತ ಹೇಳ್ಬಿಟ್ಟು ನಾವು ಇವಾಗಲೇ ದರ್ಶನ ಕೊಡ್ತಾ ಇದ್ವಿ. ಸೊ ಮುಂದೆ ಏನಾಗುತ್ತೆ ಅಂತ ನೋಡ್ಕೊಂಬರೋಣ ಬನ್ನಿ. ಸೊ ಇಲ್ಲಿ ಮುಂದೆ ಹೋದ್ಮೇಲೆ ಏನಂದರೆ 3 ರೀತಿಯ ದರ್ಶನಗಳನ್ನು ನಾವು ಪಡಿಬೋದು. ಮುಖದರ್ಶನ ಮತ್ತು ಅಭಿಷೇಕ ಮತ್ತು ಮುಖದರ್ಶನ ಮತ್ತು ಮಹಾದರ್ಶನ ಅಂತೇಳಿ 3 ಸ್ಟೇಜಸ್ ಇರುತ್ತೆ. ಸೊ ಆ ರೀತಿಯಲ್ಲಿ ಎಲ್ಲರೂ ಕ್ಯೂನ ಡಿವೈಡ್ ಮಾಡ್ತಾರೆ ಮುಂದೆ ಹೋಗ್ಬಿಟ್ಟು. ದಸರಾ ಸಮಯದಲ್ಲಿ ಜನ ತುಂಬ ಇರ್ತಾರೆ ಅಂತ ಹೇಳ್ಬಿಟ್ಟು ನಾನು ಕೇಳಿದ್ದೆ. ಇದು ನನ್ನ ಫಸ್ಟ್ ಎಕ್ಸ್ಪೀರಿಯೆನ್ಸು ದಸರಾ ಟೈಮಲ್ಲಿ ಬಂದಿರುವಂಥದ್ದು. ಸೊ ನೀವು ನೋಡ್ಬೋದು 3:30 ಆಗಿದೆ ಸಮಯ. ಇವಾಗ ನಾವು 4th ಫ್ಲೋರ್ ಇದ್ದೀವಿ. ಜನ ಯಾವ ಥರ ಇದ್ದಾರೆ ಅಂತ ತುಂಬ ಜನ ಇದ್ದಾರೆ. ಸೊ ಇದೇ ನಾವು ಮಾರ್ನಿಂಗ್ ಟೈಮಲ್ಲಿ ಏನಾದರೂ ಇದ್ದರೆ ಇದಕ್ಕಿಂತ ಜಾಸ್ತಿ ಪ್ರಮಾಣದಲ್ಲಿ ಜನ ಇರ್ತಾರೆ. ಸೊ ಆ ಟೈಮಲ್ಲಿ ಪಾದಯಾತ್ರೆಯಿಂದ ಬರುವಂಥ ಭಕ್ತಾದಿಗಳು ಕೂಡ ಸೇರ್ಕೊತಾರೆ. ಸೊ 4th ಫ್ಲೋರ್, 3rd ಫ್ಲೋರ್, 2nd ಫ್ಲೋರ್, ಆಮೇಲೆ 1st ಫ್ಲೋರ್. ಸೊ ಇದೇ ರೀತಿ ನಾವು ಎಲ್ಲ ಫ್ಲೋರ್ನು ಕ್ಲಿಯರ್ ಮಾಡಿಕೊಂಡು ಸೊ ಗ್ರೌಂಡ್ ಫ್ಲೋರಿಂದ ತಾಯಿ ದರ್ಶನಕ್ಕೆ ಹೋಗಬೇಕು. ಸೊ ನೋಡೋಣ ಬನ್ನಿ ಹೇಗಿರುತ್ತೆ ಅಂತ. ಸೊ ಫೈನಲಿ ಇವಾಗ ನಾವು ಟೆಂಪಲ್ನ ಮೇನ್ ಎಂಟ್ರೆನ್ಸ್ ಬಂದುಬಿಟ್ಟಿದ್ದೀವಿ. ಸೊ ನೋಡಿ ಇಲ್ಲಿ ಲಾಸ್ಟ್ ಸ್ಟೇಜ್. ದೇವಸ್ಥಾನದಲ್ಲಿ ಪ್ರತಿದಿನ ಬೆಳಗ್ಗೆ 5 ಗಂಟೆಗೆ ಕಾಕಳ ಆರತಿ ಆರಂಭ ಆಗುತ್ತದೆ. ಅದಾದಮೇಲೆ ಅಭಿಷೇಕ, ವಸ್ತ್ರಭೂಷಣ, ಮಧ್ಯಾಹ್ನ ಮಹಾನ್ ವೇದ್ಯ, ಸಂಜೆ ವೇಳೆಗೆ ತಾಯಿಯ ಪೂರ್ಣ ಅಲಂಕಾರದಲ್ಲಿ ಭಕ್ತರು ದರ್ಶನಕ್ಕೆ ಬರುತ್ತಾರೆ. ದಸರಾ ಅಥವಾ ನವರಾತ್ರಿ ಸಮಯದಲ್ಲಿ ಇಡೀ ದೇವಾಲಯ ಹೂವುಗಳಿಂದ ಕೂಡಿರುತ್ತದೆ. ಸೊ ನಾವು ಕೂಡ ಬಂದಿರೋದು ದಸರಾ ಸಮಯದಲ್ಲೇ. ಹೇಗಿದೆ ನೋಡಿ. ತುಳಜಾಪುರ ದೇವಸ್ಥಾನವನ್ನು 12ನೇ ಶತಮಾನದಾಗ ಕಟ್ಟಾರಂತ್ರಿಪ್ಪ. ಈ ದೇವಾಲಯವನ್ನು ಹಿಮೇಟ್ ಪಂಥ ಶೈಲಿಯಲ್ಲಿ ಕಟ್ಟಿದ್ದಾರೆ. ಹಿಮೇಟ್ ಪಂಥ ಶೈಲಿ ಅಂದರೆ ಕಪ್ಪು ಕಲ್ಲಿನಿಂದ ಬಲಿಷ್ಠವಾದ ರಚನೆ. ದೇವಾಲಯದ ಗರ್ಭಗುಡಿಲಿರುವಂಥ ತಾಯಿಯ ಕಲ್ಲಿನ ಪ್ರತಿಮೆಯಲ್ಲಿ ಕೂಡ ಆಕೆಯ ಎಡಗೈಯಲ್ಲಿ ತ್ರಿಶೂಲ, ಬಲಗೈಯಲ್ಲಿ ಕತ್ತೆ ಮತ್ತು ಮುಖದಲ್ಲಿ ಕರುಣೆ. ಈ ರೂಪವೇ ತುಳಜಾ ಭವಾನಿ. अधर्म निर्दाळुनी धर्म हा तूच रक्षिला, महिषासुर मर्दिनी पुन्हा हा दैत्य इथे मातला, आज आम्हावरी संकट भारी. 272 ಹೆಜ್ಜೆಗಳ ಸಿಡಿಗಳ ಮೂಲಕ ಗರ್ಭಗುಡಿಗೆ ಹೋಗಬೇಕಾಗುತ್ತೆ. ಮಧ್ಯದಲ್ಲಿ ಇರುವ ದ್ವಾರವು ಅಲಂಕೃತವಾಗಿದ್ದು ಕೆತ್ತನೆಯಲ್ಲಿ ತುಂಬ ಡಿಫ್ರೆಂಟ್ ಆಗಿದೆ. ದೇವಾಲಯದ ಒಳಭಾಗದಲ್ಲಿ ಕಲ್ಪವೃಕ್ಷ, ಅನ್ನದಾನ ಮಂದಿರ ಮತ್ತು ಶ್ರೀಪಾದವಾಟಿಕೆ ಎಂಬ ಪವಿತ್ರ ಸ್ಥಳಗಳಿವೆ. ಸೊ ಈ ಸ್ಥಳಗಳನ್ನೆಲ್ಲ ಕವರ್ ಮಾಡೋದಕ್ಕೆ ಆಗಲಿಲ್ಲ. ಏನಕ್ಕಂದರೆ ಸೊ ದಸರಾ ಟೈಮ್ನಲ್ಲಿ ಭಕ್ತರು ತುಂಬ ಜಾಸ್ತಿ ಮಟ್ಟದಲ್ಲಿರೋದ್ರಿಂದ ಆಗಲಿಲ್ಲ. ನೆಕ್ಸ್ಟ್ ಟೈಮ್ ಈ ವಿಡಿಯೋ ತುಂಬ ಡಿಫ್ರೆಂಟಾಗಿ ಲಾಂಗಾಗಿ ಮಾಡ್ತೀನಿ. ತುಳಜಾಪುರ ಕೇವಲ ಮಹಾರಾಷ್ಟ್ರದ ದೇವಸ್ಥಾನವಲ್ಲ, ಇದು ಒಂದು ಶಕ್ತಿಯ ಸಂಕೇತ. ಇಲ್ಲಿ ಬಂದಿರುವಂಥ ಪ್ರತಿಯೊಬ್ಬ ಭಕ್ತರಿಗೂ ಧೈರ್ಯದ, ನಂಬಿಕೆ ಮತ್ತು ಭಕ್ತಿಯ ಚಿಹ್ನೆ ಕೂಡ ಆಗಿದೆ. ನೀವು ಕೂಡ ದಸರಾ ಟೈಮ್ನಲ್ಲಿ ಬಂದುಬಿಟ್ಟು ತಾಯಿಯ ದರ್ಶನ ಪಡೆದುಕೊಳ್ಳಿ. ಜೈ ಭವಾನಿ, ಜೈ ಶಿವಾಜಿ. ಎಲ್ರಿಗೂ ನಮಸ್ಕಾರ. ಮತ್ತೆ ಸಿಗೋಣ.